ರೌಡಿ ಶೀಟರ್ನನ್ನ ಅಟ್ಟಾಡಿಸಿ ಕೊಚ್ಚಿ ಕೊಂದ ಗ್ಯಾಂಗ್. ಇಳಿಬೇಡ ಮಗ ಇಳಿಬೇಡ, ಈ ರೌಡಿಸಂಗೆ ಇಳಿಬೇಡ. ಬಿಟ್ಟವನಂತ ಗೊತ್ತಾಗೋದ್ರೆ ಸ್ಕೆಚ್ಚು ಹಾಕ್ತಾರೋ. ಇಳಿದರು ಎಲ್ಲ ಬಿಟ್ಟಿದ್ದೀನಿ ಅಂತ ಎಲ್ಲೂ ಬಾಯಿ ಬಿಡಬೇಡ. ಹೊಟ್ಟೆ ಭಾಗಕ್ಕೆ ಮಾರಕಾಸ್ತ್ರಗಳಿಂದ ಇರಿದು ಹಲ್ಲೆ. ರೌಡಿಸಂ ಅನ್ನೋದು ಸಖತ್ ಡೇಂಜರಸ್. ಇದು ತನ್ನನ್ನು ಮಾತ್ರ ನಾಶ ಮಾಡುವುದಲ್ಲದೆ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡುತ್ತೆ. ರೌಡಿಸಂಗೆ ಎಂದಿಗೂ ಇಳಿಯಬಾರದು. ತಾನೊಬ್ಬ ರೌಡಿ ಅಂತ 4 ಜನರನ್ನ ಹಿಂದೆ ಕಟ್ಕೊಂಡು ಓಡಾಡೋದು, ತಾನು ರೌಡಿ ಅಂತ ಯಾವಾಗ ತೋರಿಸ್ಕೊಳ್ತಾನೋ ಸಮಾಜದಲ್ಲಿ ಅವನ ಮೇಲೆ ದ್ವೇಷ ಹೆಚ್ಚಾಗುತ್ತೆ. ಆ ದ್ವೇಷ ಮುಂದೊಂದು ದಿನ ಬೀದಿ ಹೆಣವಾಗಿಸಿ ಬಿಡ್ತಾರೆ. ಇದೀಗ ದ್ವೇಷಕ್ಕೋ ಅಥವಾ ಬೇರೆ ಕಾರಣಕ್ಕೋ ರೌಡಿ ಶೀಟರ್ ಒಬ್ಬನನ್ನ ಗ್ಯಾಂಗ್ ಒಂದು ಅಟ್ಟಾಡಿಸಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರೋ ಪ್ರಕರಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಜನತಾ ಕಾಲೋನಿಯಲ್ಲಿ ನಡೆದಿದೆ. ಇಳಿಬೇಡ ಮಗ ಇಳಿಬೇಡ, ಈ ರೌಡಿಸಂಗೆ ಇಳಿಬೇಡ. ಬಿಟ್ಟವನಂತ ಗೊತ್ತಾಗೋದ್ರೆ ಸ್ಕೆಚ್ಚು ಹಾಕ್ತಾರೋ. ಇಳಿದರು ಎಲ್ಲ ಬಿಟ್ಟಿದ್ದೀನಿ ಅಂತ ಎಲ್ಲೂ ಬಾಯಿ ಬಿಡಬೇಡ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಸುಮಾರು 36 ವರ್ಷದ ಕಲೀಂ ಹುಲ್ಲಾ ಖಾನ್ ಎಂಬ ರೌಡಿ ಶೀಟರ್ನನ್ನ ತಡರಾತ್ರಿ ಅಪರಿಚಿತ ಗ್ಯಾಂಗ್ ಒಂದು ಮಚ್ಚು ಲಾಂಗ್ ಹಿಡಿದು ಅಟ್ಟಾಡಿಸಿ ಕೊಚ್ಚಿ ಕೊಂದಿರೋ ಭಯಾನಕ ಘಟನೆ ನಡೆದಿದೆ. ರೌಡಿ ಶೀಟರ್ ಕಲೀಂ ಹುಲ್ಲಾ ಖಾನ್ ಫೋನ್ನಲ್ಲಿ ಮಾತನಾಡುತ್ತಿದ್ದ ವೇಳೆ ಎಂಟ್ರಿ ಕೊಟ್ಟ ಗ್ಯಾಂಗ್ ಅಟ್ಟಾಡಿಸಿಕೊಂಡು ಬಂದು ಅಟ್ಯಾಕ್ ಮಾಡಿದ್ದಾರೆ. ರೌಡಿ ಶೀಟರ್ ಕಲೀಂ ಹುಲ್ಲಾ ಖಾನ್ ಹೊಟ್ಟೆಗೆ 20ಕ್ಕೂ ಹೆಚ್ಚು ಬಾರಿ ಮಾರಕಾಸ್ತ್ರಗಳಿಂದ ಗ್ಯಾಂಗ್ ಚುಚ್ಚಿದ್ದಾರೆ. ಹಲ್ಲೆ ನಡೆಸಿದ ಗ್ಯಾಂಗ್ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಹೊಟ್ಟೆ ಭಾಗಕ್ಕೆ ಚುಚ್ಚಿದ್ದರಿಂದ ರೌಡಿ ಶೀಟರ್ ಕಲೀಂ ಹುಲ್ಲಾ ಖಾನ್ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಪ್ರಾಣ ಬಿಟ್ಟಿದ್ದು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಮೃತದೇಹವನ್ನ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಸದ್ಯ ಈ ಸಂಬಂಧ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರ ತನಿಖೆ ಬಳಿಕ ರೌಡಿ ಶೀಟರ್ನನ್ನ ಕೊಂದಿದ್ದು ಯಾರು, ಯಾವ ಕಾರಣಕ್ಕೆ ಕೊಚ್ಚಿ ಕೊಂದಿದ್ದಾರೆ, ಹಳೆ ದ್ವೇಷದಿಂದಲೇ ಈ ಕೃತ್ಯ ನಡೆದಿದ್ಯಾ ಅನ್ನೋದು ಬಯಲಾಗಲಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.